ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಇಟಾಲಿಯನ್ ಮಾರ್ಬಲ್ ಇನ್ಸ್ಟಾಲೇಷನ್ಗೆ ಮಡ್ಡಿ ರೆಡಿ ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಸಿಮೆಂಟ್, ಎಮ್ಸೆಂಡ್, ವಾಟರ್ ಹಾಗೇನೆ ಸ್ವಲ್ಪ ಜೆಲ್ಲಿನ ಮಿಕ್ಸ್ ಮಾಡ್ಕೊಂಡಿರ್ತಾರೆ. ಯೂಶ್ವಲಿ ವೆಟ್ರಿಫೈಡ್ ಟೈಲ್ಸ್ಗೆ ಜೆಲ್ಲಿ ಎಲ್ಲ ಮಿಕ್ಸ್ ಮಾಡಲ್ಲ. ನಂತರ ನೋಡಿ, ಈ ರೀತಿ ಕ್ಲೀನಾಗಿ ಫ್ಲೋರಿಂಗಿಗೆ ಪ್ಲಾಸ್ಟ್ರಿಂಗ್ ಮಾಡೋ ರೀತಿಲೇನೆ ಅದನ್ನು ಅಪ್ಲೈ ಮಾಡಬೇಕು. 3 ಇಂಚ್ ದಪ್ಪ ಇದೆ ಆ್ಯಕ್ಚುಲಿ ಈ ಒಂದು ಮಡ್ಡಿ, ಆಯಿತಾ. ಆಮೇಲೆ 2 ಡೇಸ್ ಕ್ಯೂರಿಂಗ್ ಮಾಡಿ ನಂತರ ಈ ರೀತಿ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು. ಅಂದರೆ T01 ಬ್ರ್ಯಾಂಡ್ ಇರುವಂತಹ ರಾಕ್ ಸಿಮೆಂಟ್ನ ನೀರು ಜೊತೆ ಮಿಕ್ಸ್ ಮಾಡಿ ಮೊದಲಿಗೆ ಆ ಒಂದು ಇಟಾಲಿಯನ್ ಮಾರ್ಬಲ್ ಅಡಿಗಡೆಗೆ ಕ್ಲೀನಾಗಿ ಅಪ್ಲೈ ಮಾಡಿ, ನಂತರ ಎಷ್ಟು ಸರ್ಫೇಸ್ಗೆ ಇವಾಗ ಆ ಒಂದು ಮಾರ್ಬಲ್ನ ಫಿಕ್ಸ್ ಮಾಡ್ತೀವಿ ಅಷ್ಟಕ್ಕೆ ಮಾತ್ರ ನೋಡಿ ನೀಟಾಗಿ ಈ ರೀತಿ ಡಿಸೈನ್ ಬರೋ ರೀತಿಲಿ, ಅಂದರೆ ಈ ಥರ ರಫ್ ಮಾಡಿಕೊಂಡ್ರೇ ನೀಟಾಗಿ ಆ ಒಂದು ಇಟಾಲಿಯನ್ ಮಾರ್ಬಲ್ ಏನಿರುತ್ತೆ ಅದು ಕೂತ್ಕೊಳ್ಳುತ್ತೆ. ಯಾವುದೇ ಥರ ಡ್ಯಾಮೇಜ್ ಬರೋದಿರಲಿ ಅಥವಾ ಸೌಂಡ್ ಬರೋದು, ಯಾವುದೇ ಕ್ರ್ಯಾಕ್ ಬರೋ ಚಾನ್ಸಸ್ ಇರಲ್ಲ. ಬಟ್ ಇಲ್ಲಿ ಅತೀ ಮುಖ್ಯವಾಗಿ ನಿಮಗೆ ಗೊತ್ತಿರಬೇಕಾಗಿರೋದು ಸ್ಕಿಲ್ಡ್ ಲೇಬರೇ ಬೇಕಾಗುತ್ತೆ, ಆಯಿತಾ. ಈ ಒಂದು ಟೀಮ್ನ ಸೆಲೆಕ್ಟ್ ಮಾಡುವಾಗ ದಯವಿಟ್ಟು ಜಾಗ್ರತೆಯಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದೇ ಥರ ನಾರ್ಮಲ್ ಟೈಲ್ಸ್ ಪರ್ಸನ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಒಂದು ಇಟಾಲಿಯನ್ ಮಾರ್ಬಲ್ ಇನ್ಸ್ಟಾಲೇಷನ್ ಮಾಡೋದಕ್ಕೆ. ಇಲ್ಲಿ ನಾಲೆಜ್ ಇದ್ದವರಿಗೆ ಮಾತ್ರ ಇದನ್ನು ನೀಟಾಗಿ ಹ್ಯಾಂಡಲ್ ಮಾಡಿ ಯಾವುದೇ ಥರ ಒಂದು ಫ್ಯೂಚರ್ ಪ್ರಾಬ್ಲಮ್ ಇಲ್ಲದ ರೀತಿಯಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ದಯವಿಟ್ಟು ಶೇರ್ ಮಾಡಿ, ಹೆಚ್ಚು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾಹಿತಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.